ಮತ್ತೊಂದು ಹಂತಕ್ಕೆ ಕೇಸರಿ ವರ್ಸಸ್ ತ್ರಿವರ್ಣ ಧ್ವಜ ವಾರ್ ಹೋಗ್ತಾ ಇದೆ. ಇಲ್ಲಿ ಕೆರಗೋಡು ಅಖಾಡದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಗಂಡಸ್ತನದ ಸವಾಲು ಬೇರೆ ಶುರುವಾಗಿದೆ. ಹನುಮತ್ ಧ್ವಜ ಇಳಿಸಿ ತಾಲಿಬಾನ್ ಫ್ಲಾಗ್ ಹಾರಿಸ್ತೀರಾ ಅಂತ ಸಿ.ಟಿ. ರವಿ ಹೇಳಿದ್ರು. ಇಲ್ಲಿ ಹಾರಿಸಿರೋದೇ ತ್ರಿವರ್ಣ ಧ್ವಜ ಅಪ್ಪ, ತಾಲಿಬಾನ್ ಫ್ಲಾಗ್ ಎಲ್ಲಿ ಬಂತು? ನಿಮಗೆ ತ್ರಿವರ್ಣ ಧ್ವಜ ತಾಲಿಬಾನ್ ಧ್ವಜ ಥರ ಕಾಣಿಸ್ತಾ ಇದೆಯಾ ಅಂತ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ. ಸಿ.ಟಿ. ರವಿ ಒಬ್ಬ ಡ್ಯಾಶ್ ಅಂಥೇಳಿ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಮಾತಾಡಿದ್ದಾರೆ. ರಾಷ್ಟ್ರ ಧ್ವಜವನ್ನು ತಾಲಿಬಾನ್ಗೆ ಹೋಲಿಸ್ತಾರಲ್ಲ ಈ ಸಿ.ಟಿ. ರವಿ, ಸರಿನಾ ಇದು? ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ಅವರಿಗೆ ಗೌರವನೇ ಇಲ್ಲ ಅಂತ ಸಿ.ಟಿ. ರವಿ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ. ನರೇಂದ್ರ ಸ್ವಾಮಿ ಒಬ್ಬ ಸೀಡ್ಲೆಸ್ ರಾಜಕಾರಣಿ ಅಂತ ಕೂಡ ಸಿ.ಟಿ. ರವಿ ಮಾತಾಡಿದ್ದಾರೆ. ರಾಜಕೀಯವಾಗಿ ನೌ ಹಿ ಈಸ್ ಸೀಡ್ಲೆಸ್ ಅಂತ ಸಿ.ಟಿ. ರವಿ ತಿರುಗೇಟ್ ಕೊಟ್ಟಿದ್ದಾರೆ. ಧ್ವಜ ಅಂತ ಹೇಳಿದ್ದಾನೆ ಸಿ.ಟಿ. ರವಿ ಅಯೋಗ್ಯ. ಒಬ್ಬ ಸಿ.ಟಿ. ರವಿನ ಅಯೋಗ್ಯ ಅಂತ ನಾನು ಓಪನ್ ಆಗಿ ಕರಿತೀನಿ. ಯಾಕೆ ಗೊತ್ತಾ? ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ. ನಾಲ್ಗೆ ಹಿಡ್ತಾ ಇರಲಿ ಅವನಿಗೆ. ಏನಂತ ಕರಿತಾ ಇದ್ದಾನೆ ಅವನು ಭಾರತದ ರಾಷ್ಟ್ರೀಯ ಧ್ವಜನ? ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತೀನಿ, ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡೋಕೆ ಬರ್ತಾ ಇದ್ದಾರೆ? ಏನ್ರಿ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದ್ದಾರೆ, ಧ್ವಜಕ್ಕೆ ಅವಮಾನ ಮಾಡ್ತಾರೆ, ಹೆತ್ತ ತಾಯಿಗೆ ಅವಮಾನ ಮಾಡ್ತಾರೆ. ಹೌದು, ಮಾಡ್ತೀವಿ, ಈಗ ಮಾಡೇ ಮಾಡ್ತೀವಿ. ನಮ್ಮ ಸರ್ಕಾರ ನಾವು ಯಾಕ್ರೆ ಭಯ ಪಡ ನೋಡಿ, ಅವೆಲ್ಲ ನೋಡಿ ಹೇಳ್ತೀನಿ ತಿಳ್ಕೊಳ್ಳಿ. ಯಾಕೆ ಈ ವಿಚಾರ ಹೇಳ್ತೀನಿ? ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಕೊಡೋಕ್ಕೂ ನಾವು ತಯಾರಿದ್ದೀವಿ. ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಕ್ಷದವರು ಇಂಥವ್ರನ್ನ ಭಾಳ ಜನ ನೋಡಿದ್ದೀವಿ. ಹೌದು, ನಾನೇ ಕೇಸ್ ಕೊಡ್ತೀನಿ ಅವನ ವಿರುದ್ಧ. ಇದೇ ಇವತ್ತೇ ಕೊಡ್ತಾ ಇದ್ದೀನಿ. ಹೌದು ಹೌದು, ಯಾವ್ದು ಯಾಕೆ ಸ್ಟೇಟ್ಮೆಂಟ್ ಕೊಡ್ಬೇಕು? ಸ್ವಲ್ಪ ಕೇಳಿ ನೋಡಿ, ಕೇಳಿ. ಹೌದು, ಓಪನ್ ಆಗಿದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ. ತಾಲಿಬಾನ್ ಧ್ವಜ ಆರ್ತಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಅವನು. ನಾನು ಐ ಆಮ್ ಆನ್ ರೆಕಾರ್ಡ್. ನಾನು ಕೇಳಿ ಐ ಆಮ್ ಆನ್ ರೆಕಾರ್ಡ್. ಯಾಕೆ ಹೇಳ್ತೀನಿ? ಆ ತಾಲಿಬಾನ್ ಧ್ವಜನ ಹಾರ್ಸಕ್ಕೆ ಹೋಗಿದ್ದಾರೆ ಅಂತಾರೆ. ಯಾವ ಧ್ವಜನ ಹಾರ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರದು? ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಕರಿತಿದ್ದಾರೆ. ನನ್ನಂತವನ ಬಗ್ಗೆ ಹಾಗೆ ಮಾತಾಡ್ತಾರೆ. ಮತ್ತು ಅವರೇನೋ ಇನ್ನೊಂದು ಪದ ಬಳಸಿದ್ರು ಅಂತ ಹೇಳಿದ್ರಲ್ಲ. ಯಾರು ಹಂಗಿರ್ತಾರೋ ಅಂಥವ್ರು ಮಾತ್ರ ಇಂಥ ಪದ ಬಳಸ್ತಾರೆ. ಬಹುಶಃ ನರೇಂದ್ರ ಸ್ವಾಮಿಯವರದ್ದು ಈಗ ಅವ್ರ ಮಾತಿನ ಧಾಟಿನ ನೋಡಿದ್ರೆ ನೌ ಹಿ ಈಸ್ ಸೀಡ್ಲೆಸ್. ಆ ಕಾರಣಕ್ಕೆ ಅವ್ರ ಬಾಯಿಂದ ಅಂಥ ಮಾತು ಬಂದಿದೆ. ಅದು ರಾಜಕೀಯವಾಗೂ ಇರ್ಬೋದು. ಸೀಡ್ಲೆಸ್ ಅಂದರೆ ಗೊತ್ತಾನೆ, ಅದ್ರಲ್ಲಿ ಬೀಜ ಇರಲ್ಲ, ಹುಟ್ಟಲ್ಲ. ಅದರಿಂದೇನು ಹುಟ್ಟಲ್ಲ. ಹಾಗಾಗಿ ರಾಜಕೀಯವಾಗಿ ನೌ ಹಿ ಈಸ್ ಸೀಡ್ಲೆಸ್, ಅದಕ್ಕಾಗಿಯೇ ಆ ಮಾತನ್ನು ಬಳಸಿರ್ಬೋದು ಅಂತ ನಂಗೆ ಅನಿಸುತ್ತೆ.